ಬಸ್ ಮೇಲೆ ನಿಂತ್ಕೊಂಡ್ರೆ ಇಡೀ ಬೆಂಗಳೂರೇ ಕಾಣುತ್ತೆ. ಅಮ್ಮ ಏನಾದ್ರು ಬಂದರೆ ಗೈಸ್ ಬೈಕಂಡೆ ಹತ್ತದು. ನಮ್ಮ ಡಮ್ಮು ಅಂತೂ ಫುಲ್ ರೋಸ್ಟ್ ಆಗ್ತಿದ್ದಾನೆ. ಒಂದು BHKಗೂ ಇಷ್ಟ ಹುಡ್ಕಾಡಂಗೈತಲ್ಲ ಅಂತ ಒಂದು ಟಾಸ್ಕು ಸುಂದರ ಟೇಸ್ಟ್ ಅನ್ನಂಗಿರುತ್ತೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕಿರಣ್ ಯಶು ಜೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತಂದರೆ ಒಂಥರ ಹೆಕ್ಟಿಕ್ ಡೇ ಅಂತಲೇ ಹೇಳ್ಬೋದು ಇದನ್ನು. ಸೊ ಏನು ಅಂತಂದರೆ ನಾನು ಮತ್ತು ಕಿರಣ್ ಇವತ್ತು ಮನೆ ಹುಡ್ಕೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ಕಿರಣ್ ಕೆಲಸನೂ ಅವನ ಜೊತೆಗೆ ನಾನು ಡ್ಯೂಟಿ ಮಾಡಿಕೊಂಡು ಮನೆಯೂ ಹುಡುಕ್ಬೇಕು ಇವತ್ತು. ಸೊ ಹೋಗ್ತಾ ಇದ್ದೀವಿ. ಯಾವ ಥರ ಮನೆ ಸಿಗುತ್ತೆ, ಏನು ಎಷ್ಟು ಕಷ್ಟ ಆಗುತ್ತೆ ನೋಡೋಣ ಗೈಸ್. ನಾನು ಅದಕ್ಕೆ ಫುಲ್ಲು 2 ಲೀಟ್ರದ್ದು ವಾಟ್ರ್ ಕ್ಯಾನ್ ಎಲ್ಲ ಹಿಡ್ಕೊಂಡ್ಬಿಟ್ಟಿದ್ದೀನಿ. ಬನ್ನಿ ಗೈಸ್ ಹೋಗೋಣ. ಇವಾಗ ನಾವು ಕಾರಲ್ಲಿ ಹೋಗೋಣ ಬೈಕಲ್ಲಿ ಹೋಗೋಣ ಅಂತೆಲ್ಲ ಅಂದ್ಕೊಂಡ್ವಿ. ನೋಡಿ ಇಲ್ಲಿ ಬೈಕಲ್ಲಿ ಹೆಲ್ಮೆಟ್ ತೊಗೊಬಂದಿದ್ವಿ ಬೈಕಲ್ಲಿ ಹೋಗೋಣ ಅಂತ. ಬಟ್ ಅಲ್ಲಿರೋ ಟ್ರಾಫಿಕ್ಕಿಗೆ ಬೇಡ, ಯಾವುದ್ರಲ್ಲಿ ಆಟೋದಲ್ಲಿ ಹೋದ್ರೂ ತುಂಬ ಟ್ರಾಫಿಕ್ ಇರುತ್ತೆ. ಸೊ ಹಾಗಾಗಿ ಮೆಟ್ರೋದಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಮೆಟ್ರೋದಲ್ಲಿ ಹೋಗಿ ಮತ್ತೆ ಅಲ್ಲೇ ಆಟೋನ ಕ್ಯಾಚ್ ಮಾಡಬೇಕು. ಮನೆಗೆ ಹೋಗೋಣ. ಇವಾಗ ಟಿಕೆಟ್ ಬುಕ್ ಮಾಡಿದ್ಯಾವ? ಸೊ ಆಲ್ರೆಡಿ ಟಿಕೆಟ್ನ ಮೊಬೈಲಲ್ಲೇ ಬುಕ್ ಮಾಡಿಬಿಟ್ಟಿದ್ದಾನೆ. ಸೊ ಇವಾಗ ಹೋಗೋದಷ್ಟೇ. ಇವಾಗ ಆಟೋನ ಕ್ಯಾಚ್ ಮಾಡಿಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತಾ ಇದ್ದೀವಿ. ಸೊ ಬೆಳಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿ ತಿಂಡಿ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಸೊ ಹಾಗಾಗಿ ಒಂದು ಬಾಳೆಹಣ್ಣು ತಿನ್ಕೊಂಡು ಬಂದಿದ್ವಿ, ಮತ್ತೆ ಹೊಟ್ಟೆ ಸಿಗಲಿಲ್ಲ. ಸೊ ಕಿರಣ್ ನೋಡಿ ಇಲ್ಲಿ ಬಿಸ್ಕೆಟ್ ತಿಂತಿದ್ದಾರೆ ಆಲ್ರೆಡಿ. ಸೊ ನಾನು ಮತ್ತು ಕಿರಣ್ ಇವಾಗ ಒಂದೊಂದು ಬಿಸ್ಕೆಟ್ ತಿನ್ಕೊಂಡು ಅಲ್ಲಿಗೋಗಿ ಏನಾದರೂ ತಿನ್ಬೇಕು. ಇವಾಗ ಒಂದು ವಾರ ಮನೇಲಿಲ್ಲ, ಫುಲ್ಲು ಮನೆಯೆಲ್ಲ ಫುಲ್ ಗಲೀಜಾಗಿ ಹೋಗ್ಬಿಟ್ಟಿತ್ತು. ಸೊ ಅದನ್ನು ಕ್ಲೀನ್ ಮಾಡಿ ಬರೋಷ್ಟೊತ್ತಿಗೆ ಟೈಮ್ ಆಗೇ ಹೋಯ್ತು. ಸೊ ಹಂಗಾಗಿ ತಿಂಡಿ ಏನೂ ಮಾಡಲಿಲ್ಲ, ಹಂಗೆ ಬಂದ್ವಿ. ನಾವು ಪಟೇಲಣ್ಣ ಮನೆಗೆ ಬಂದು ಊಟ ಮಾಡಿಕೊಂಡು ಸ್ವಲ್ಪ ಬಿಸಿಲಿತ್ತಲ್ವ, ಸೊ ಹಾಗಾಗಿ ಸ್ವಲ್ಪ ಕಮ್ಮಿ ಆಗಲಿ ಅಂತ ಹೇಳ್ಬಿಟ್ಟು ಬಂದ್ವಿ. ಆ್ಯಂಡ್ ಈ ಒಂದು ರೋಡಲ್ಲಿ ನಾವು ಮನೇನ ಹುಡುಕ್ತಾ ಇದ್ದೀವಿ. ಸೊ ಇಲ್ಲೊಂದು ಅಪಾರ್ಟ್ಮೆಂಟ್ ಥರ ಬಿಲ್ಡಿಂಗು, ಅಂದರೆ ಅಪಾರ್ಟ್ಮೆಂಟ್ ಥರ ಇದೆ ಅದು. ಸೊ ಅಲ್ಲೊಂದು ಮನೆ ತುಂಬ ಚೆನ್ನಾಗಿತ್ತು, ನಾನು ನೋ ಬ್ರೋಕರಲ್ಲಿ ನೋಡಿದ್ದು. ಸೊ ಹೇಗೆ ಕಾಣುತ್ತೆ ಕ್ಯಾಮ್ರಾದಲ್ಲಿ ಮತ್ತು ರಿಯಲಾಗಿ ಒಂದ್ಸಲಿ ಹೋಗಿ ನೋಡಿದ್ರೇ ಬೆಟರ್ ಅಲ್ವಾ. ಸೊ ಹಾಗಾಗಿ ಬಂದ್ವಿ, ನೋಡೋಣ ಹೇಗಿದೆ ಮನೆ ಅಂತ ಹೇಳ್ಬಿಟ್ಟು ಬನ್ನಿ ಹೋಗೋಣ. ಇಷ್ಟವರೆಗೂ ಕಿರಣ್ ಕೆಲಸನೇ ಆಗೋಯ್ತು. ನಾನು ಫುಲ್ ನಿದ್ದೆ ಹೋಗ್ಬಿಟ್ಟಿದೆ ಕಾರಲ್ಲಿ. ಆಮೇಲೆ ಇದೆ ತಾಳೆ ಹಣ್ಣು ತಿನ್ನೋಣ ಅಂತ ಹೇಳ್ಬಿಟ್ಟು ಪಟೇಲಣ್ಣ ನಾನು ಕಿರಣ್ ಬಂದಿದ್ದೀವಿ. ತುಂಬ ದಿನ ಆಗಿತ್ತು ತಿಂದು. ಕಿರಣ್ಗೆ ಈಗ ಸ್ವಲ್ಪ ದಿನದಲ್ಲಿ ಕೊಡಿಸಿದ್ದೆ. ಆ್ಯಂಡ್ ಈ ಒಂದು ಲೇಕ್ನ ನೋಡಿದ್ವಿ. ಇಲ್ಲಿ ಏನು ಸಕ್ಕದಾಗಿ ಕಾಣಿಸ್ತದೆ ನೋಡಿ ಗೈಸ್. ಸೊ ಇದು ಎಲ್ಲಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನೋಡೋಣ. ಇದು ಸುಲಿಯೋದು ಒಂದು ಟಾಸ್ಕು. ಸುಂದರ ಟೇಸ್ಟ್ ಅನ್ನಂಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಟು ತಿನ್ಬೇಕಿದೆ ನಿನ್ನ. ಹಾಂ ನನಗೆ ಅದು ಇಷ್ಟ. ನೀನು ಬೇರೆದು ಮನೆ ಹುಡ್ಕೊಂಡು ಬಂದ್ವಿ. ಕಿರಣ್ ಎಲ್ಲೋ ರೋಡ್ ಮಿಸ್ ಮಾಡಿಕೊಂಡ್ರು. ಸೊ ಇಲ್ಲೊಂದು ಮನೆ ಇತ್ತು, ಇವಾಗ ಕಾಲ್ ಮಾಡ್ತಾ ಇದ್ದಾರೆ. ಮನೆ ಬಂದು ಇದೆ ನೋಡೋಣ. ನಾವಂತೂ ತುಂಬ ಕಡೆ ಹುಡುಕ್ತಾ ಇದ್ದೀವಿ. ಫುಲ್ ಏನಂತಂದರೆ ಯಾರು ಕಾಲೇ ಪಿಕ್ ಮಾಡ್ತಿಲ್ಲ. ಇವಾಗ ನೋಡಿದ್ರೆ ಇಲ್ಲೊಂದು ಮನೆ, ಇಲ್ಲೊಂದು ಮನೆ, ಅಲ್ಲೊಂದು ಮನೆ, ಎಲ್ಲ ಕಡೆ ಇದೆ. ಸೊ ನೋಡೋಣ ಈ ಮನೆ ಏನಾದರೂ ಇದೆಯಾ ಅಂತ. ಇವಾಗ ಫೈನಲಿ ಹುಡುಕಿ ಒಂದು ಮನೆ ಸಿಕ್ಕಿದೆ. 15,000 ಅಂತೆ 1 BHKಗೆ. ಸೊ ಮನೆ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಹೇಗಿದೆ ನೋಡೋಣ ಬನ್ನಿ. ತುಂಬ ಚಿಕ್ಕದಾಗಿತ್ತು, ನಮಗಂತೂ ಆಗೋದೇ ಇಲ್ಲ, ಅಷ್ಟು ಚಿಕ್ಕದಾಗಿದೆ. ಏನಂದ್ರೆ 1 BHKಗೂ ಇಷ್ಟ ಹುಡ್ಕಾಡಂಗೈತಲ್ಲ ಅಂತ. ನಾವು ಹೆಂಗೆ ಅಂತಂದರೆ ಹುಡುಕ್ಬೇಕಾದ್ರೆ 1 BHK 3 BHK ಅದೆಲ್ಲ ಸಿಗ್ತಿತ್ತು. 1 BHK ಹುಡುಕ್ಬೇಕಾದ್ರೆ ಇವಾಗ 2 BHK 3 BHK ಎಲ್ಲ ಜಾಸ್ತಿ ಇದೆ, 1 BHK ಸಿಗ್ತಾಯಿಲ್ಲ. ಸೊ ಯಾವಾಗಲೂ ಇವಾಗ ನಾನು ಮದುವೆ ಆದಾಗಿಂದ ಇದು ಚೇಂಜ್ ಮಾಡಿದ್ರೆ 3ನೇ ಮನೆ ಅನಿಸುತ್ತೆ, 4ನೇ ಮನೆ ಅನಿಸುತ್ತೆ ಮೋಸ್ಟ್ಲಿ. ಫಸ್ಟ್ ಮದುವೆ ಆದಾಗ ಕೊಡಿಗೆಹಳ್ಳಿಯಲ್ಲಿದ್ವಿ, ಆಮೇಲೆ ವಿದ್ಯಾರಣ್ಯಪುರ, ಆಮೇಲೆ ಜಾಲಹಳ್ಳಿ, ಇವಾಗ ಈ ಕಡೆ ಬಂದು ಹುಡುಕ್ತಾ ಇದ್ದೀವಿ. ಸೊ ನಮಗೆ ಯಾಕೆ ಹಿಂಗಾಗುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಡುಮ್ಮು ಅಂತ ಹುಡುಕಿ ಬೇಜಾರಾಗಿ ಸೊ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋಣ ಅಂತೇಳಿ ಮನೆಗೆ ಬಂದ್ವಿ.
ಬೈಕಲ್ಲಿ ಹೋಗ್ತೀವಿ ಇವಾಗ. ಕಾರಲ್ಲೆಲ್ಲ ಅಲ್ಲಿ ಆ ರೋಡಲ್ಲೆಲ್ಲ ಓಡಾಡೋಕ್ಕಾಗಲಿಲ್ಲ, ಹಾಗಾಗಿ ಬೈಕಲ್ಲಿ ಹೋಗೋಣ ಅಂತ ಬಂದಿದ್ದೀವಿ. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬೈಕಲ್ಲಿ ಹೋಗೋಣ. ಕಾರಲ್ಲೆಲ್ಲ ಓಡಾಡಿ ಬೇಜಾರಾಗಿ ಬೈಕಲ್ಲಿ ಹೋಗ್ತಾ ಇದ್ದೀವಿ ನಾನು ಮತ್ತು ಕಿರಣ. ಸೊ ಮನೆ ಸಿಗುತ್ತಾ ನೋಡಬೇಕು. ಇದೊಂಥರ ಹೆಂಗೆ ಅಂತಂದರೆ ನಾವೀಗ ಬೇಕು ಅಂದಾಗ ಯಾವುದು ಸಿಗಲ್ಲ. ಹೋಗೋಣ ಗೈಸ್ ಬನ್ನಿ. ಪಟೇಲ್ ಅಣ್ಣನ ಮನೆ ರೋಡಲ್ಲೇ ಎಂಡಲ್ಲಿ ಅಲ್ಲ, ಸ್ಟಾರ್ಟಿಂಗಲ್ಲೇ ಸಿಕ್ಕಿದೆ, ಎಂಡಲ್ಲಿ ಅಂತ ಇದ್ದೀನಿ. ಸೊ ಸೆಕೆಂಡ್ ಫ್ಲೋರಲ್ಲಿ ಇರೋದಂತೆ, ಲಿಫ್ಟ್ ಎಲ್ಲ ಇದೆ. ಮೋಸ್ಟ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಟ್ ನೋಡೋಕ್ಕೇನೋ ಗೈಸ್, ಯಾರು ದುಡ್ಡು ಕೊಡಬೇಕು ನೋಡೋಕ್ಕೆ. ಸೊ ನೋಡೋಣ ಬನ್ನಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಈ ಮನೆ ಇಲ್ಲೇ ಹತ್ತಿರದಲ್ಲಿದೆ ಅಂತ ಹೇಳಿದ್ವಲ್ಲ, ಇದೇ ಮನೆ ನೋಡಿ. ಎಷ್ಟಂತ ರೇಟ್ ಇದು? ಅಡುಗೆ ಮನೆ. 1 BHK ಯಾಕೆ ಇಷ್ಟೊಂದು ಸಣ್ಣ ಇರುತ್ತೆ ಅಂತ ಇವತ್ತು ಗೊತ್ತಾಯ್ತು. ನಾವು ದೊಡ್ಡ ಮನೇಲಿ ಇದ್ದಿದ್ದು ಅಭ್ಯಾಸ ಆಗಿ ಇವಾಗ 1 BHK ಮನೆ ನೋಡಿದ್ರೆ ಪುಟ್ ಆಡಿರೋ ಅನ್ಸುತ್ತೆ. ನನಗಂತೂ ಒಂಚೂರು ಮುಟ್ಟೆ ಆಗ್ತಿಲ್ಲ ಹೆಂಗೆ ಏನು ಅಂತ ಹೇಳ್ಬಿಟ್ಟು. ಕಾಲಿಗೆ ಸಿಗುತ್ತೆ ಎಲ್ಲ ಮನೆ. ರೆಂಟ್ ಎಷ್ಟಿದೆ ಅಂತ ಚೆಕ್ ಮಾಡೋಣ ಇವಾಗ. ವಾರ್ಡ್ ಹೋಗಿದ್ವಿ. ಇದು ಬಂದು 2 BHK ಜಸ್ಟ್ 14,000ಗೆ ಸಿಗ್ತಾ ಇದೆ. ಜಸ್ಟೇ ಹುಡುಕಿ ಬೇಜಾರಾಗಿ ನನ್ನ ಫೇವ್ರೆಟ್ ಚುರ್ಮುರಿ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಇಲ್ಲೊಂದು ಪಾರ್ಕಲ್ಲಿ ನಾವು ಹೋದ್ಸಲಿ ಭರತ್ ಮನೆಗೆ ಬಂದಾಗ ಪಾರ್ಕನ್ನು ತೋರಿಸಿದ್ರು. ಭರತ್ ಕರೆಕ್ಟಾಗಿ ನೋಡೋಕ್ಕಾಗಿಲ್ಲ. ನೋಡಿ ಅದೆಷ್ಟು ಚೆನ್ನಾಗಿದೆ ಅಂತಂದರೆ, ವೇಸ್ಟ್ ಆಗಿರೋ ಕಾರ್ನೆಲ್ಲ ಫುಲ್ಲು ಈ ಥರ ಮಾಡಿಬಿಟ್ಟು ಈ ಥರ ನೀಟಾಗಿ ಡೆಕೋರ್ ಮಾಡಿದ್ದಾರೆ. ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ಸಕ್ಕತ್ತಾಗಿ ಕಾಣಿಸ್ತಿದೆ. ಸೊ ನೀವು ಯಾರಾದರೂ ಇದನ್ನು ನೋಡಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮ್ಮ ಕಿರಣ್ ಅವ್ರಿಗೆ ಒಂದು ಚರ್ಮುರಿ ಸಾಕಾಗಲಿಲ್ಲ, ಅದಕ್ಕೆ ಮತ್ತೆ ಪಾನಿಪುರಿ ತಿನ್ನೋಣ ಅಂತ ಬಂದಿದ್ದೀವಿ. ಸೊ ಪಾನಿಪುರಿ ಅಂದಮೇಲೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ನಾನು ಆ್ಯಕ್ಚುಲಿ ತಿನ್ನೋದು ಬಿಟ್ಟಿದ್ದೆ ಪಾನಿಪುರಿನ, ಸ್ವಲ್ಪ ಕಮ್ಮಿ ತಿನ್ನೋಣ ಅಂತ ಹೇಳ್ಬಿಟ್ಟು. ಅನ್ಹೆಲ್ದಿ ಎಲ್ಲ ಜಾಸ್ತಿ ತಿನ್ನಬಾರ್ದು ಅಂತ. ಬಟ್ ಅದು ನೋಡಿದ ತಕ್ಷಣ ಏನೋ ಒಂಥರ ಟೆಂಪ್ಟ್ ಆಗಿಬಿಡಿದೆ. ಎಷ್ಟು ಪೂರಿ ಕೊಟ್ಟಿದ್ದಾರೆ ನೋಡಿ ಒಂದು ಪ್ಲೇಟಿಗೆ. ಹೆಂಗಿದೆ ಟೇಸ್ಟ್? ಕೈಯಲ್ಲಿ ತಿನ್ನವ? ಸೊ ಇವಾಗ ನಾವು ಇನ್ನೊಂದು ಮನೆಗೆ ಬಂದಿದ್ದೀವಿ. ಇದು ಬಂದು 13,000 ನಮಗೆ 1 BHKಗೆ. ನೋಡೋಣ ಒಂದ್ಸಲ ಹೆಂಗಿದೆ ಅಂತ ಹೇಳ್ಬಿಟ್ಟು ಬಂದ್ವಿ. ನಮಗಂತೂ ರೋಸ್ ಹೋಗ್ಬಿಟ್ಟಿದೆ ಮನೆ ಹುಡುಕಿ. ನಮ್ಮ ಡುಮ್ಮು ಅಂತೂ ಫುಲ್ ರೋಸ್ಟ್ ಆಗಿಬಿಟ್ಟಿದ್ದಾನೆ. ಮನೇನೂ ಬೇಡ ಏನೂ ಬೇಡ, ಸದ್ಯ ಹೋಗಿ ಮಲ್ಕೊಂಡ್ರೆ ಸಾಕು ಅನ್ನೋಷ್ಟು ಬೇಜಾರಾಗ್ಬಿಟ್ಟಿದೆ ಮನೆ ಹುಡ್ಕೋಕ್ಕೆ. ಚೆನ್ನಾಗಿದ್ರೆ ಸಾಕು ಅಂತ. ಇದೊಂದು ಮನೆ ನೋಡಿ. ಇವಾಗ ಏನು ಮನೆ ನೋಡಿದ್ವಿ ಅದು ನಮಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದು ಟೆರೇಸು. ಈ ಟೆರೇಸ್ ಮೇಲೆ ನಿಂತ್ಕೊಂಡ್ರೆ ಇಡೀ ಬೆಂಗಳೂರೇ ಕಾಣುತ್ತೆ. ಸೊ ಗೈಸ್, ಈ ಮನೆ ಮತ್ತು ಈ ಒಂದು ಟೆರೇಸ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ ಗೈಸ್, ಹೇಗಿದೆ ಅಂತ ಹೇಳಿ. ಗೈಸ್, ಆ ಮನೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ಕಿರಣ್ ಅಂದರೆ ಅಡ್ವಾನ್ಸ್ ಸ್ವಲ್ಪ ಜಾಸ್ತಿ ಇದೆ. ಸೊ ಹಾಗಾಗಿ ನಾಳೆ ಅಣ್ಣನ ಪಟೇಲ್ ಅಣ್ಣನ ಕರ್ಕೊಂಡೋಗಿ ಒಂದ್ಸಲಿ ಮಾತಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಇನ್ನು ಅಪ್ಪ ಅಮ್ಮ ಬಂದು ನೋಡಬೇಕು ಕೂಡ.
ಮತ್ತು ನಾಯಿ ಬೆಕ್ಕು ಏನೂ ಅಲೋ ಇಲ್ಲ. ಒಂದೊಂದು ದಿನ ಇಟ್ಕೋಬೋದಾ ಅಂತೆಲ್ಲ ಕೇಳಿದ್ವಿ. ಪರವಾಗಿಲ್ಲ ಅಂತ ಹೇಳಿದ್ರೆ. ಆ್ಯಂಡ್ ಆ ಮನೇನ ಸ್ವಲ್ಪ ಏನೋ ರೆಡಿ ಮಾಡಬೇಕಂತ ಒಂದು 3 days ಆಗುತ್ತೆ ಅಂತ ಹೇಳಿದ್ರು. ನೋಡೋಣ ಏನಾಗುತ್ತೆ ಅಂತ. ನಮ್ಮ ಕಿರಣ್ಗಂತೂ ಫುಲ್ ಸುಸ್ತು. ಹೆಂಗೆ ಅನ್ನಿಸ್ತವ ಇವತ್ತು? ಇವತ್ತು 2ನೇ ದಿನ. ನಾನು ಬಟ್ಟೆಯನ್ನು ತಂದಿರಲಿಲ್ಲ, ಹಾಗಾಗಿ ಮನೆ ಬಟ್ಟೆ ಹಾಕ್ಕೊಂಡಿದ್ದೀನಿ ಫುಲ್ ದೊಗಳ ಬಟ್ಟೆ. ಸೊ ಇವತ್ತು 2ನೇ ದಿನದ ಹೌಸ್ ಹಂಟಿಂಗಿಗೆ ಹೊರಟಿದ್ದೀವಿ. ಸೊ ಇವತ್ತು ಯಾವ್ದು ಸಿಗುತ್ತೆ, ಇಷ್ಟ ಆಗುತ್ತೋ ಇಲ್ವೋ ನೋಡೋಣ. ನಾವು ನಿನ್ನೆ ನೋಡಿದ ಮನೆ ತುಂಬ ಇಷ್ಟ ಆಯಿತು, ಬಟ್ ಅಲ್ಲಿ ಪೂಜೆ ರೂಮ್ ಇಲ್ಲ. ನಮಗೆ ಪೂಜೆ ರೂಮೇ ಮೇಯ್ನು. ಮತ್ತು ಇನ್ನೊಂದು ಏನಂದರೆ ಅಡುಗೆ ಮನೆ ಸ್ವಲ್ಪ ತುಂಬ ಚಿಕ್ಕದಿತ್ತು. ಅದಕ್ಕೆ ಇನ್ನೊಂದು 2 ಮನೆ ನೋಡಿದ್ವಿ ನೋ ಬ್ರೋಕರಲ್ಲಿ. ಸೊ ಆ ಒಂದು 2 ಮನೆನ ನೋಡ್ಕೊಂಬರೋಣ ಅಂಥೇಳಿ ಹೊರಟಿದ್ದೀವಿ. ಅಕಸ್ಮಾತ್ ಯಾವುದೂ ಸಿಗಲಿಲ್ಲ ಅಂದರೆ ಲಾಸ್ಟಿಗೆ ಅದೇ ಗತಿ. ನೋಡೋಣ. ಅವ್ರ ಹತ್ರ ಇನ್ನೂ ಒಂದ್ಸಲಿ ಮಾತಾಡಿ ಸ್ವಲ್ಪ ಕಡಿಮೆ ಕೇಳಬೇಕು. ಅವರು ಆ ಮನೆಗೆ 12,000 ಕೇಳ್ತಾ ಇದ್ದಾರೆ. ನೋಡೋಣ ಗೈಸ್ ಏನಾಗುತ್ತೆ ಅಂತ. ಕಿರಣ್ ಬೈಕಿನ ಕೀ ಬಿಟ್ಟು ಬಂದೆ ಅಂಥೇಳಿ ತರಕ್ಕೆ ಹೋದರು ಮೇಲೆ. ಅವ್ರು ಬಂದ ತಕ್ಷಣ ಹೊರಡೋದೆ ಇವಾಗ. ಇವತ್ತು ಹೆಲ್ಮೆಟೆಲ್ಲ ಹಾಕ್ಕೊಂಡು ಹೋಗಬೇಕು. ನಾನು ಇವತ್ತು ಜಡೆ ಹಾಕ್ಕೊಂಡಿದ್ದೀನಿ ನೋಡಿ. ಅಲ್ಲಿ ಊರಲ್ಲಿ ತಲೆ ಸ್ನಾನ ಮಾಡಿ ಫುಲ್ಲು ಅಲ್ಲಿ ದಪ್ಪ ನೀರು ಅಂದರೆ ಹೊರಟೆ ಸಖತ್ ಹೇರೆಲ್ಲ ಹೊರಟಾಗ್ಬಿಟ್ಟಿದೆ. ಕಿರಣ್ ಅವರು ಬಂದರು. ಅವಳನ್ನ ಡೇ 2ಗೆ ರೆಡಿನಾ? ನಡೀರಿ. ಹಾಂ, ಅವರಂತೂ ಬೈಕಲ್ಲಿ ಕೂತು ಫುಲ್ ಊಸ್ಟ್ ಆಗಿಬಿಟ್ಟಿದ್ದಾರೆ. ಹೋಗೋಣ ಬನ್ನಿ ಗೀಸ್ ಇವಾಗ. ನಮಗೆ ಗ್ರೌಂಡ್ ಫ್ಲೋರಲ್ಲಿ ಮನೆ ನೋಡ್ತಾ ಇದ್ದೀವಿ. ಸೊ ಹೇಗಿದೆ ಅಂತ ನೋಡೋಣ ಬನ್ನಿ ಗೈಸ್. ಐ ಥಿಂಕ್ ಈ ಮನೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇರ್ಬೋದೇನೋ ಗೊತ್ತಿಲ್ಲ. ಈ ಥರ ಇದೆ. ಇರೋದು 4th ಫ್ಲೋರ್ ಮನೆ. ನಮ್ಮ ಕಿರಣ್ ಅಂತೂ ಫುಲ್ ಹೈರಾಣ ಆಗ್ಬಿಟ್ಟಿದ್ದಾನೆ ನೋಡಿ ಎಲ್ಲವನ್ನ. ಬಟ್ ಹಾಲ್ ಅಂತೂ ತುಂಬ ಸ್ಪೇಷಿಯಸ್ ಆಗಿದೆ ಇದು. ನಾವು ಇವಾಗ ಏನು ಮನೆ ನೋಡಿದ್ವಿ ಆ ಒಂದು ಬಾಲ್ಕನಿ ಜಾಗದಲ್ಲಿ ಇದು ನಾವು ನೋಡಿರೋ ಮನೆ. ಈ ಒಂದು ಪ್ಲೇಸಲ್ಲಿ ಈ ಥರ ಒಂದು ದೊಡ್ಡ ಬಿಲ್ಡಿಂಗ್ ಇದೆ. ಏನು ಸಗದಾಗಿದೆ ನೋಡಿ. ಅಲ್ಲೊಂದು ಫೈನಲಿ ಒಂದು ಮನೆ ನಮಗೆ ಸಿಕ್ಕಿದೆ. ಅದು ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಆ್ಯಂಡ್ ಕಿರಣ್ಗೂ ಕೂಡ ಅಲಾಡುಮು ಅವನಿಗೆಲ್ಲ ಮನೆಗಿಂತ ಇವಾಗ ನೋಡಿರೋ ಮನೆ ತುಂಬ ಇಷ್ಟ ಆಯಿತು. ಬಟ್ ಒಂದು ಪ್ರಾಬ್ಲಮ್ ಏನು ಅಂತಂದರೆ 4th ಫ್ಲೋರಲ್ಲಿ ಇರೋದು ಆ ಮನೆ. ಲಿಫ್ಟ್ ಏನೂ ಇಲ್ಲ. ನಾವೆಂಗೆ ಹೊತ್ಬಿಡ್ತೀವಿ. ಅಮ್ಮ ಏನಾದ್ರು ಬಂದರೆ ಗೈಸ್ ಬೈಕಂಡೆ ಹತ್ತೋದು.
ಹಾಗಾಗಿ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೀವಿ. ಬಟ್ ತುಂಬ ಇಷ್ಟ ಆಯಿತು. ಇನ್ನೊಂದ್ಸಲಿ ಹೋಗಿ ನೋಡೋಣ. ಅಮ್ಮಂಗೂ ಮತ್ತು ಧನುಗೂ ವೀಡಿಯೋ ಕಳಿಸಿದ್ದೀನಿ ಏನಂತಾರೆ ನೋಡೋಣ ಅಂಥೇಳಿ. ನೋಡೋಣ ಗೈಸ್ ಏನಂತಾರೆ, ಏನಾಗುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಮನೆ ಬರದಲ್ಲಿ 4th ಫ್ಲೋರ್ವರೆಗೂ ಹತ್ತಬೇಕು ಅಂತ ಇದ್ದರೆ ಅಲ್ಲಿಗೆ ಹತ್ತಬೇಕಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಬನ್ನಿ ಇವಾಗ ಹೋಗೋಣ. ಇವಾಗ ಫುಲ್ ಹೊಟ್ಟೆ ಹಸಿತಿದೆ, ಹಂಗಾಗಿ ಸ್ವಲ್ಪ ಏನಾದರೂ ಕುಡಿಯೋಣ ಜ್ಯೂಸ್ ಗೀಸ್ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಮನೆ ಹತ್ರನೇ ತಗೊಂಬರೋಣ ಫಸ್ಟ್. ಇವಾಗ ಏನು ಮನೆ ಫೈನಲ್ ಮಾಡಿದ್ವಿ, ಅದ್ರ ಟೆರೇಸ್ ಬಂದು ಈ ಥರ ಇದೆ ಬ್ಯಾಕ್ಗ್ರೌಂಡು. ವೀಡಿಯೋ ಮಾಡೋಕ್ಕೆಲ್ಲ ನನಗೂ ಸಗದಾಗಿರುತ್ತೆ ಧನು ಎಲ್ಲ ಬಂದಾಗ. ಸೊ ಈ ಬ್ಯಾಕ್ಗ್ರೌಂಡ್ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು. ಇದು ಬಂದು ಟೆರೇಸ್ ಈ ಥರ ಇದೆ. ಮನೆ ಅಂತ ಹೇಳಿ ಸಿಕ್ಕಾಯಿತು. ಖುಷಿ ಆಗ್ತಿದೆ, ಅಟ್ಲೀಸ್ಟ್ ಚೆನ್ನಾಗಿರೋ ಮನೆ ಸಿಗ್ತಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಅಷ್ಟೇ ಬೇಜಾರಾಗ್ತಿದೆ. ಬಿಕಾಸ್ ಯಾಕಂತಂದರೆ ನಾನು ಮದುವೆ ಆಗೋಕ್ಕಿಂತ ಮುಂಚೆ ಇದ್ದಿದ್ದು ಜಾಯಿಂಟ್ ಫ್ಯಾಮಿಲಿಯಲ್ಲಿ. ಇಲ್ಲಿಗೆ ಬಂದಾದಮೇಲೆ ಸ್ವಲ್ಪ ಜನ ಕಡಿಮೆ ಆದರೂ ಸೊ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೋತು. ಈಗ ಧನು, ನಾನು, ಅಮ್ಮ ಎಲ್ಲ ಒಂಥರ ಖುಷಿಯಾಗಿದ್ವಿ. ಎಲ್ಲ ವೀಡಿಯೋ ಎಲ್ಲ ಮಾಡಿಕೊಂಡು ಎಲ್ಲ ಚೆನ್ನಾಗಿತ್ತು. ಮತ್ತು ಇವಾಗ ಬೇರೆ ಸಪ್ರೇಟು ಅಂತಂದರೆ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಕೆಲಸ ಅಂತ ಬಂದಮೇಲೆ ಬರಲೇಬೇಕು. ಬಟ್ ಆದರೂ ಮನಸ್ಸಲ್ಲಿ ಏನೋ ಒಂಥರ ಸಿಕ್ಕಾಬಟ್ಟೆ ಬೇಜಾರಿರುತ್ತೆ. ಸೊ ಇಷ್ಟೇ ಗೈಸ್ ಇವತ್ತಿನ ವೀಡಿಯೋ. ಮನೆ ಶಿಫ್ಟ್ ಮಾಡೋದು, ಮನೆ ಹುಡ್ಕೋದು ಅಂತಂದರೆ ಎಷ್ಟು ಕಷ್ಟ ಅಂತ ಹೇಳಿಬಿಟ್ಟು ಆಲ್ಮೋಸ್ಟು ಮದುವೆ ಆದಾಗಿಂದ ನಾನು ನೋಡ್ತಾನೇ ಇದ್ದೀನಿ. ಹುಡ್ಕೋದು ವರ್ಷಕ್ಕೊಂದ್ಸರಿ ಚೇಂಜ್ ಮಾಡ್ತಾನೇ ಇದ್ದೀವಿ. ಸೊ ನೋಡೋಣ ಇಲ್ಲಿ ಎಷ್ಟು ದಿನ ಇರ್ತೀವೋ, ಎಷ್ಟು ವರ್ಷ ಇರ್ತೀವೋ ಗೊತ್ತಿಲ್ಲ. ಸೊ ಇಷ್ಟೇ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ. ಹೊಸ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋನ ಮಾಡ್ತಾ ಇರ್ತೀನಿ. ಸಿ ಯು ನೆಕ್ಸ್ಟ್ ವೀಡಿಯೋ. ಬಾಯ್.